ಒಂದೇ ಟೀಮ್ A1 ಆಪ್ತೆ ಉಲ್ಟಾ ಹೊಡೆದಿದ್ಯಾಕೆ? MLC ರಾಜೇಂದ್ರ ಆಪ್ತನ ಸಂಪರ್ಕ ಸಿಕ್ಕಿದ್ದಾದ್ರೂ ಹೇಗೆ? ಪುಷ್ಪ ಹಿನ್ನೆಲೆಯೇ ಭಯಾನಕ, ಹನಿ ಕಹಾನಿ ರೋಚಕ. ಪುಷ್ಪ ಕಹಾನಿ. MLC ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣ, ಕೊಲೆ ಸ್ಕೆಚ್ ಬಿಚ್ಚಿಟ್ಟಿರುವಂತದ್ದು ಪುಷ್ಪ. ಆಕೆ ಯಾರು ಹಾಗಾದ್ರೆ? ಪುಷ್ಪ ಹಿನ್ನೆಲೆನೂ ಕೂಡ ಭಯಾನಕವಾಗಿದೆ. ಈಕೆ ಏನು ಸಾಮಾನ್ಯ ಅಲ್ಲ, ಈಕೆ ಹಿನ್ನೆಲೆನೂ ಕೂಡ ಅಷ್ಟೇ ಭಯಾನಕವಾಗಿದೆ. ನಟೋರಿಯಸ್ ರೀತಿಯಲ್ಲಿ ಕಾಣ್ತಾಳೆ ಈಕೆ. ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಅಂತಾನೆ ಈಕೆ ಫುಲ್ ಫೇಮಸ್. ಬೇಬಿ ಪುಷ್ಪ ಅಂತ ಫೇಮಸ್ ಈಕೆ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಈಕೆ ಎಕ್ಸ್ಪರ್ಟ್ ಅಂತೆ. ಈ ಹಿಂದೆ 2 ಬಾರಿ ಹಸಿ ಬಿಸಿ ವಿಡಿಯೋ ವೈರಲ್ ಆಗಿತ್ತು ಈಕೆ 2023ರಲ್ಲಿ. ಅದರ ಜೊತೆಗೆ ಡಕಾಯಿತಿ ಕೇಸ್ ಕೂಡ ಈಕೆ ಮೇಲೆ ದಾಖಲಾಗಿತ್ತಂತೆ 2013ರಲ್ಲಿ. 2023ರಲ್ಲಿ ದರೋಡೆ ಕೇಸ್ನಲ್ಲೂ ಕೂಡ ಪುಷ್ಪ ಆರೋಪಿ ಆಗಿದ್ಲು. ಸೋಮ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ಲು ಈ ಪುಷ್ಪ. ಈಗ ಸೋಮ ಮೇಲೆ ಏನು ಆರೋಪವನ್ನು ಮಾಡಲಾಗಿದೆ, ಈಕೆನೆ ಏನು ರಾಜೇಂದ್ರನ ಆಪ್ತ ರಾಕಿ ಅನ್ನೋನ್ ಜೊತೆ ಮಾತನಾಡಿದ್ಲು. ಸೋಮ ಹಿಂಗೆಲ್ಲ ಸ್ಕೆಚ್ ಅನ್ನ ಹಾಕಿದಾಳೆ ಅಂತ. ಆ ಸೋಮನ ಜೊತೆ ಈಕೆ ಆಪ್ತಳಾಗಿದ್ಲು ಇವಳು. ಸೋಮ ಗ್ಯಾಂಗ್ನಲ್ಲಿ ಗುರ್ಸ್ಕೊಂಡಿದ್ಲು. ಈಗ ಸೋಮನ ವಿರುದ್ಧವೇ ಮಾಹಿತಿಯನ್ನು ನೀಡಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಗಳು ಬರ್ತಾವಲ್ಲ, ಅದಕ್ಕೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ಕಾರಣಕ್ಕೆ ಅಂದ್ರೆ, ಈಕೆಗೂ ಮತ್ತೆ ಸೋಮನಿಗೂ ವೈಮನಸ್ಸು ಉಂಟಾಗಿತ್ತು. ಅದಾದ ನಂತರ ಇವರಿಬ್ಬರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ. ಅದರ ಜೊತೆಗೆ ಸೋಮನ ಜೊತೆ ಇನ್ನೊಬ್ಬ ಇದ್ದ. ಸೋಮನ ಜೊತೆಗೆ ಆತನ ಬಂಟ ಗುಂಡ ಅನ್ನುವಂಥವನಿದ್ದ. ಆ ಗುಂಡ ಆತನ ಲವರ್ ಒಬ್ಳಿದ್ಲು ಯಶೋಧ ಅಂತ. ಯಶೋಧನ ಹತ್ರ ಹತ್ಯೆ ಸ್ಕೆಚ್ ಎಲ್ಲವನ್ನೂ ಕೂಡ ಹೇಳಿದ್ನಂತೆ. ಆ ಯಶೋಧ ಪುಷ್ಪಳಿಗೆ ಆಪ್ತಳಾಗಿದ್ಲಂತೆ. ಆ ಯಶೋಧ ಹೋಗ್ಬಿಟ್ಟು ಪುಷ್ಪಳಿಗೆ ಹೇಳಿದ್ಲು, ಹಿಂಗೆಲ್ಲ ಆಗ್ತಾ ಇದೆಯಂತೆ ಯಾಕ ಅಂತ. ಆ ಪುಷ್ಪ ಸೀದಾ ಹೋಗ್ಬಿಟ್ಟು ರಾಜೇಂದ್ರನ ಆಪ್ತ ರಾಕಿ ಹತ್ರ ಮಾತಾಡಿದ್ಲು. ಹಿಂಗ್ ಸ್ಕೆಚ್ ಅನ್ನ ಹಾಕಿದಾರಂತೆ, ಕೊಲೆಯನ್ನ ಮಾಡ್ತಾರಂತೆ, ಸ್ವಲ್ಪ ಅಣ್ಣಂಗೆ ಎಚ್ಚೆತ್ಕೊಂಡು ಇರೋದಕ್ಕೆ ಹೇಳಿ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಅದಾದ್ಮೇಲೆ ಪ್ರಕರಣ ಹೊರಗೆ ಬಂದಿರೋದು. MLC ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿಯೋದಲ್ಲಿರುವಂತ ಪುಷ್ಪಾಳ ರಾಸಲೀಲೆ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು ಹಸಿ ಬಿಸಿ ವಿಡಿಯೋ. ಆಡಿಯೋದಲ್ಲಿರುವಂತ ಪುಷ್ಪ ಇದ್ದಾಳಲ್ಲ, ಆಕೆಯ ರಾಸಲೀಲೆ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ತನ್ನ ರಾಸಲೀಲೆ ವಿಡಿಯೋ ತಾನೇ ಮಾಡ್ಕೊಳ್ತಾ ಇತ್ತು ಪುಷ್ಪ. ಇವಳು ಹನಿ ಟ್ರ್ಯಾಪ್ ಕ್ವೀನ್ ಅಂತ ಕಾಣಿಸುತ್ತೆ. ರಾಸಲೀಲೆ ದೃಶ್ಯಾವಳಿಗಳನ್ನ ತಾನೇ ರೆಕಾರ್ಡ್ ಮಾಡಿಸಿ ಅದನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು. ಬಳಿಕ ಸೋಮನ ಜೊತೆ ಸೇರ್ಕೊಂಡು ಟ್ರ್ಯಾಪ್ ಮಾಡ್ತಾ ಇದ್ಲು. ತುಮಕೂರಲ್ಲಿ ಹಲವರಿಗೆ ಟ್ರ್ಯಾಪ್ ಮಾಡ್ತಾ ಇದ್ದ ಸೋಮ ಮತ್ತೆ ಪುಷ್ಪ. ಈ ಗ್ಯಾಂಗ್ಗೆ ಟ್ರ್ಯಾಪ್ ಗ್ಯಾಂಗ್ ಇದು. ಪುಷ್ಪ ಅಂದ್ರೆ ಫ್ಲವರ್ ಅಲ್ಲ ಇವಳು, ಪುಷ್ಪ ಅಂದ್ರೆ ಟ್ರ್ಯಾಪ್ ಇವಳು. ಟ್ರ್ಯಾಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈಗ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಮತ್ತೆ ಈಕೆಯ ಹೆಸರು ಅಂದ್ರೆ ಈ ಆಡಿಯೋದಲ್ಲಿ ಏನು ಈಕೆಯ ಹೆಸರು ಬಂತು, ಅದಾದ್ಮೇಲೆ ಈ ಪುಷ್ಪ ಯಾರು ಅನ್ನುವಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಅದಾದ್ಮೇಲೆ ಈಕೆಯ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಮತ್ತೊಮ್ಮೆ ಈ ಹಿಂದೆ ವೈರಲ್ ಆಗಿದ್ವಂತೆ, ಮತ್ತೊಮ್ಮೆ ವೈರಲ್ ಆಗ್ತಾ ಇದೆ. ಈಕೆನೆ ಟ್ರ್ಯಾಪ್ ಮಾಡ್ತಾ ಇದ್ಲು, ದೊಡ್ಡವರನ್ನ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತು, ಹಣವನ್ನ ಮಾಡ್ತಾ ಇದ್ರು. ಈಗ ಜಾಲತಾಣದಲ್ಲಿ ಪುಷ್ಪಾಳ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಹಿಂದೆ ಸಾಕಷ್ಟು ಜನರನ್ನ ಟ್ರ್ಯಾಪ್ ಮಾಡಿದಂತ ವಿಡಿಯೋ. ಆ ಸೋಮನ ಜೊತೆ ಸೇರ್ಕೊಂಡು ಟ್ರ್ಯಾಪ್ ಮಾಡ್ಲಾಗ್ತಾ ಇತ್ತಂತೆ, ಅದಾದ್ಮೇಲೆ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತಂತೆ. ಈ ಪುಷ್ಪನೇ ರಾಜೇಂದ್ರ ಅವರ ಹತ್ಯೆಗೆ ಯಾವ ರೀತಿಯ ಸ್ಕೆಚ್ ಅನ್ನ ಹಾಕಲಾಗಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಂಥವಳು. ರಾಜೇಂದ್ರ ಅವರ ಆಪ್ತ ರಾಕಿ ಅನ್ನೋನ್ಗೆ ಮಾಹಿತಿಯನ್ನ ಕೊಟ್ಟಿದ್ದ. ಯಾವ್ಯಾವ ರೀತಿಯಾಗಿ ಸ್ಕೆಚ್ಚು, ನಿಜಕ್ಕೂ ಆ ಸ್ಕೆಚ್ ನಿಜನಾ ಅಥವಾ ಸೋಮನನ್ನ ಕಂಡ್ರೆ ಆಗ್ತಾ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಯಾವ್ದಾದ್ರು ಒಂದು ಕಥೆಯನ್ನ ಕಟ್ಟಲಾಯ್ತಾ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಬರಬೇಕಾಗಿದೆ. ಪೊಲೀಸರು ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ಸೋಮ ನಿಜಕ್ಕೂ ಸ್ಕೆಚ್ ಅನ್ನ ಹಾಕಿದ್ನ, ರಾಜೇಂದ್ರ ಅನ್ನೋರ್ನ ಸ್ಕೆಚ್ ಅಂದ್ರೆ ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡಲಾಗಿತ್ತ MLC ರಾಜೇಂದ್ರ ಅವರನ್ನ. ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಯಾವೆಲ್ಲ ವಿಚಾರಗಳು ಹೊರಗೆ ಬರ್ತವೆ ಕಾದ್ ನೋಡ್ಬೇಕು. ಈ ಪುಷ್ಪ ಮಾತನಾಡಿದಂಥವಳು ಆಕೆಯ ಹಿನ್ನೆಲೆನೇ ಭಯಾನಕವಾಗಿದೆ. ಆಕೆನೆ ಸಾಕಷ್ಟು ಈ ಹಿಂದೆ ದರೋಡೆ ಪ್ರಕರಣದಲ್ಲಿ, ಡಕಾಯಿತಿ ಪ್ರಕರಣಗಳಲ್ಲಿ, ಟ್ರ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು. ಕೆಲವು ಪೊಲೀಸರನ್ನ ಕೂಡ ಟ್ರ್ಯಾಪ್ ಮಾಡಿದ್ಲಂತೆ,
ಕೆಲವು ಉದ್ಯಮಿಗಳನ್ನ ರಾಜಕಾರಣಿಗಳನ್ನ ಟ್ರ್ಯಾಪ್ ಮಾಡಿದ್ಲು ಅಂತ ಹೇಳಲಾಗ್ತಾ ಇರುವಂಥದ್ದು, ಬ್ಲಾಕ್ ಮೇಲ್ ಮಾಡಿ ಹಣವನ್ನ ಮಾಡ್ತಾ ಇದ್ಲಂತೆ ಆ ಸೋಮನ ಜೊತೆ ಸೇರ್ಕೊಂಡು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಈ ಪುಷ್ಪ ಅವಳ ಹಿನ್ನೆಲೆಯನ್ನ ನೋಡ್ತಾ ಇದ್ರೇ ಭಯಾನಕವಾಗಿದೆ. ಆಕೆ ಮಾಹಿತಿಯನ್ನ ಕೊಟ್ಟಿದ್ದು ರಾಖಿಗೆ, ಅದು ಎಷ್ಟು ಮಟ್ಟಿಗೆ ನಿಜಾನ ಸುಳ್ಳ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಪ್ರಶ್ನೆ ಬರ್ತವೆ. ಬಿಕಾಸ್ ಸೋಮ ಆಗ್ತಾ ಇರಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸೋಮನನ್ನ ಎತ್ತಿ ಕಟ್ಟುವಂತ ನಿಟ್ಟಿನಲ್ಲೂ ಕೂಡ ಈಕೆ ಈ ರೀತಿಯಾಗಿ ಒಂದು ಸ್ಕೆಚ್ನ ಒಂದು ಕಥೆಯನ್ನ ಹಣಿದ್ಲಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಈಗ ಪೊಲೀಸರ ತನಿಖೆಯಲ್ಲಿ ಏನೇನೆಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದಾವೆ ಅಂತ, ಮತ್ತು ಒಂದ್ ಕಡೆ ಈಕೆಯ ವಿಡಿಯೋ ಬೇರೆ ಇವಾಗ ವೈರಲ್ ಆಗ್ತಾ ಇದೆಯಲ್ಲ, ಯಾರು ವೈರಲ್ ಮಾಡ್ತಿರೋದು? ಪೃಥ್ವಿ, ಯಾವಾಗ ಈ ಪುಷ್ಪ ಎಂಬ ಮಹಿಳೆಯ ಒಂದು ಹೆಸರು ಮುನ್ನೆಲೆಗೆ ಬಂತು ತಕ್ಷಣ ಈಕೆ ಒಂದು 2018ರಿಂದ 2025ರವರೆಗೂ ಆಗಿದ್ದಂಥ ಎಲ್ಲ ರಾಸಲೀಲೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಈಗ ಮತ್ತೆ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಏನಂದರೆ ಈಕೆ ಫಸ್ಟ್ ಅಂದರೆ ಸೋಮನ್ ಜೊತೆ ಸಂಪರ್ಕದಲ್ಲಿರ್ತಾಳೆ. ಆಕೆ ಸ್ಟೆಪ್ ಅಂದರೆ ಆಕೆ ಅಕ್ರಮ ಸಂಬಂಧ ಆತಂದಗೆ ಹೊಂದ್ಕೊಂಡಿರ್ತಾಳೆ. ಆದರೆ ಇವರಿಬ್ಬರದು ಯಾವ ಮಟ್ಟಕ್ಕೆ ಅಕ್ರಮ ಸಂಬಂಧ ಅಂದರೆ ಈಕೆ ಯಾರದಾದ್ರೂ ಬೇರೆ ಗಂಡಸಿನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ರಾಸಲೀಲೆ ವಿಡಿಯೋ ತಂದು ಕೊಟ್ಲು ಅಂದರೆ ಆ ವಿಡಿಯೋನ ಇಟ್ಕೊಂಡು ಸೋಮ ಮತ್ತೆ ಟೀಮ್ ಆತನ ಯಾರು ಆ ವಿಡಿಯೋದಲ್ಲಿ ಇರ್ತಾರೋ ಅವ್ರ ಹತ್ರ ಹೋಗಿ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ನಿಜಕ್ಕೂ ಈ ಒಂದು ವಿಚಾರ ಇಲ್ಲಿ ಎಷ್ಟು ಮಟ್ಟಿಗೆ ತಲ್ಲಣ ಮೂಡಿಸಿದೆ ಅಂದರೆ ನಮಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗ್ತಾ ಇದೆ. ಎಷ್ಟೋ ಜನ ತಮ್ಮ ಸಂಸಾರಗಳನ್ನ ತೊರೆದು ಹೆಂಡತಿ ಮಕ್ಕಳಿಗೆ ಮುಖ ತೋರಿಸೋದಕ್ಕಾಗದೆ ಊರು ಬಿಟ್ಟಿದ್ದಾರೆ ಎಂಬ ಒಂದು ಮಾಹಿತಿಗಳು ಬರ್ತಾ ಇರೋದು. ಈ ಸ್ಟೋರಿಗೆ ನೋಡೋದಾದ್ರೆ ಏನು ಈ ಒಂದು ಆ ಸೋಮ ಪ್ರಸಿ MLC ರಾಜೇಂದ್ರ ಅವರ ವಿಚಾರಕ್ಕೆ ಬರೋದಾದ್ರೆ ಏನು ಇತ್ತೀಚೆಗೆ ಕೆಲವೊಂದು ವಿಚಾರದಲ್ಲಿ ಇದೇ ತರದ ಒಂದು ರಾಸಲೀಲೆ ವಿಡಿಯೋಗೆ ಸಂಬಂಧಪಟ್ಟಂತೆ 30 ಲಕ್ಷ ರೂಪಾಯಿ ಇಬ್ಬರಿಗೂ ಮಾತುಕತೆ ಆಗುತ್ತೆ. ಅಂದ್ರೆ ಏನು ಪುಷ್ಪ ಮತ್ತೆ ಸೋಮನಿಗೆ ಸೋಮ ಈಕೆಗೆ ಕೊಡಬೇಕಾಗಿದ್ದಂತ 30 ಲಕ್ಷ ರೂಪಾಯಿನ ಕೊಟ್ಟಿರೋದಿಲ್ಲ. ಸೊ ಅದೇ ದ್ವೇಷನ ಈಕೆ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾಳೆ. ಯಾವಾಗಲಾದ್ರೂ ಟೈಮ್ ಸಿಕ್ಕಿದ್ರೆ ಇನ್ನಾಗಿ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಈಕೆ ಕಾಯ್ತಾ ಇರ್ತಾಳೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಈ ಗುಂಡನ ಪ್ರೇಯಸಿ ಯಶೋಧ ಏನಿದ್ದಾಳೆ ಇವಳು ಏನು ಈ ಸೋಮ ಮತ್ತೆ ಅಮಿತಾ ರೋಹಿತಾ ಜೊತೆಗೆ ಈ ಟೀಮ್ ಎಲ್ಲ ಸೇರ್ಕೊಂಡು ಪ್ರಶಿ ಮತ್ತೆ MLC ರಾಜೇಂದ್ರ ಅವ್ರನ್ನ ಮುಗಿಸಲು ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದೊಂದು ಪ್ಲಾನ್ ನ ರಿವೀಲ್ ಮಾಡ್ತಾಳೆ. ಈಕೆ ಏನ್ ಮಾಡ್ತಾಳೆ, ಸಂಪೂರ್ಣವಾಗಿ ಯಾಕೆ ಯಶೋಧನ ಹತ್ರ ಈಗ ಸಂಪೂರ್ಣವಾಗಿ ಇದನ್ನೆಲ್ಲ 5 ಲಕ್ಷ ಯಾರು ಕೊಟ್ರು, ಎಲ್ಲಿ ಕೊಟ್ರು, ಹೇಗೆ ಕೊಟ್ರು ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದು ಈಕೆ ಜೈಲಾಗಿದ್ದಂತ ಕೆಲವು ಅಪರಾಧಿಗಳಿಗೂ ಆರೋಪಿಗಳಿಗೂ ಈಕೆ ವಿಚಾರವನ್ನ ಮುಟ್ಟಿಸ್ತಾಳೆ. ನಂತರ ಅವರ ಡೈರೆಕ್ಷನ್ ಮೇರೆಗೆ ಏನು ರಾಜೇಂದ್ರ ಅವರ ಆಪ್ತ ರಾಖಿ ಅಂತ ಏನು ಇದ್ದಾನೆ ಆತನ ಕಿವಿಗೂ ಇವಳು ವಿಚಾರ ಮುಟ್ಟಿಸ್ತಾಳೆ. ಆತ ತಕ್ಷಣವಾಗಿ ಇದನ್ನ ಸೀರಿಯಸ್ ಆಗಿ ತಗೊಂಡು ಸುಮಾರು 7 ತಿಂಗಳ ಕಾಲ ಈ ಒಂದು ಆಡಿಯೋ ಅವರಲ್ಲೇ ಇತ್ತು. ಅದಾದ ನಂತರ 7 ತಿಂಗಳ ನಂತರ ರಾಖಿ ಹತ್ರ ಇವಳು ಮಾತಾಡ್ತಾಳೆ. ಮಾತಾದ ನಂತರ ಇದಿಷ್ಟೆಲ್ಲ ರಾದ್ದಂತಕ್ಕೆ ಕಾರಣ ಆಗಿರತಕ್ಕಂಥದ್ದು. ಇಷ್ಟೆಲ್ಲ ಏನು ನಮಗೆ ಪೊಲೀಸ್ ಮೂಲಗಳು ಹೇಳ್ತಿರೋ ಪ್ರಕಾರ ಇಷ್ಟು ಆಗಿರೋದು ಸತ್ಯ. ಯಾಕಂದ್ರೆ ಅವ್ರಿಗೆ ಏನಾದ್ರು ಒಂದು ವೇಳೆ ರಾಜಕಾರಣಿ ಆಗಲೇ ಇದ್ದು ಅಷ್ಟು ದೊಡ್ಡ ಹಿನ್ನೆಲೆಯ ಇದ್ದಂತ ಸಚಿವರ ತಂದೆ ಆಗದೇನೆ ಇದ್ದರೆ ಇಷ್ಟೊತ್ತಿಗೆ ರಾಜೇಂದ್ರ ಅವರ ಕಥೆನ ಇವರು ಯಾವಾಗಲೂ ಮುಗಿಸ್ಬೇಕಿತ್ತು. ಅವ್ರಿಗಿದ್ದಂತ ಬಲ, ಜನ ಬೆಂಬಲ, ಹಣ ಬೆಂಬಲ ಇದೆಲ್ಲ ನೋಡಿ ಅವರು ಸುಮಾರು 2-3 ಟೈಮ್ ಅವರು ಟೈಮ್ ಕೊಟ್ಟಿದ್ದಾರೆ. ಇವಾಗ ಬೇಡ, ನಾಳೆ ಮಾಡೋಣ, ನಾಡಿದ್ ಮಾಡೋಣ, ಕೊನೆಗೆ ಜನವರಿಗೆ ಇವ್ರನ್ನ ಮುಗಿಸೋಕೆ ಪ್ಲಾನ್ ಆಗುತ್ತೆ. ಅದು ಕೂಡ ಸಕ್ಸಸ್ ಆಗಿಲ್ಲ. ಈಗ ಯಾವಾಗ ಇದು ಮತ್ತೆ ಫೇಲ್ಯೂರ್ ಆಯ್ತೋ ಈಗ ಮತ್ತೆ ಇದು ಆಡಿಯೋ ರಿಲೀಸ್ ಆಗಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.